SLC ಪೂರ್ವ ಸಿದ್ಧತಾ ಪರೀಕ್ಷೆ 2 ಈ ಒಂದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದರ ಕೀ ಆನ್ಸರ್ಗಳನ್ನ ನೋಡ್ತಾ, ಜೊತೆಗೆ ನಾವು ಈ ಒಂದು ಜನವರಿ 30ರಂದು ನಡೆದಂಥ ಈ ಪತ್ರಿಕೆ ಜೊತೆಗೆ ಏನು ಮಾಡೋಣ, ಯಾವ್ಯಾವ ಪಾಠದಿಂದ ಯಾವ್ಯಾವ ಕ್ವಶನ್ಗಳು ಕೇಳ್ಬೋದು ಅಂತಕ್ಕಂಥದ್ದನ್ನು ಕೂಡ ನಾವು ಚರ್ಚೆ ಮಾಡ್ತಾ ಸಾಗೋಣಂತೆ. ಮೊದಲನೇ ಮೇಲೆ ನಿಮ್ಗೆ ಗೊತ್ತಿದ್ದಾವೆ 4 MCಗಳು ಕೊಡ್ತಿರ್ತಾರೆ. ಅದರಲ್ಲಿ ಸರಿಯಾದಂತಹ ಒಂದು ವಿಕಲ್ಪವನ್ನು ನಾವು ಆಯ್ಕೆ ಮಾಡ್ಕೊಂಡು ಈ ಸಂಕೇತಾಕ್ಷರ ಸಮೇತ ನೀವೇನು ಮಾಡಬೇಕು, ಬರೀಬೇಕು. 8 ಪ್ರಶ್ನೆಗಳಿರ್ತವೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥವು 8 ಅಂಕಗಳಿಗೆ. ಸಫಲ್ ಶಬ್ದಕ ವಿಲೋಮ್ ರೂಪ ಹೈ ಸಿ ಅಸಫಲ್. ಸಿ ಅಸಫಲ್ ಅಂತಲೇ ಬರೀಬೇಕು, ಇಲ್ಲಿ ಬರೆದಿದ್ದಾರಲ್ಲ ಆ ಥರನೇ ಬರೀಬೇಕು. ಶ್ರೀಮಂತ್ ಶಬ್ದಕ ಸ್ತ್ರೀಲಿಂಗ ರೂಪ ಹೈ ಶ್ರೀಮತಿ. ಬಿ ಶ್ರೀಮತಿ ರೈಟ್ आंसर. पुस्तक शब्द का बहुवचन रूप है पुस्तकें. ये पुस्तकें सही उत्तर होगा. सीखना शब्द का प्रथम प्रेरणार्थक क्रिया रूप कौन सा है, सिखाना. सिखाना डी सिखाना सही उत्तर है. पर्वतावली शब्द में संधि है कौन सी, दीर्घ संधि. ಚೌರಾಹ ಈ ಥರ ಚೌ ಅಂದರೆ 4 ಅಂತ, 4 ದಾರಿಗಳು ಅಂತ. ಈ ನಂಬರ್ ಬಂದರೆ ಇದು ಯಾವ ಸಮಾಸ, ದ್ವಿಗು ಸಮಾಸ. ಹಾಗೆಯೇ ಮೇರೆ 14.5 ಆನೆ ಲಾಯೆ ಹೋ ಅಂತ ಕೇಳಿ ಇಲ್ಲಿ ಒಂದು ಆಶ್ಚರ್ಯಜನಕ ಚಿಹ್ನೆ ಇದೆ. ಇದರಲ್ಲಿ ಬಂದಿರತಕ್ಕಂಥ ವಿರಾಮ ಚಿಹ್ನೆ ಯಾವುದು ಅಂತಂದರೆ ವಿಸ್ಮಯಾದಿ ಬೋಧಕ್. ಡಿ ವಿಸ್ಮಯಾದಿ ಬೋಧಕ್ ಸರಿಯಾದ ಉತ್ತರ. ಟೊಮೊಟೊ ಭೋಜನ್ ಕೆ ಭೋಜನ್, ಟೊಮೊಟೊ ಭೋಜನ್ ಕಾ ಅವಶ್ಯಕ ಅಂಗ ಬನ್ ಗಯಾ ಹೈ. ಇಲ್ಲಿ ಸಿ ಕಾ ಅಂತಕ್ಕಂಥದ್ದು ಸರಿಯಾದ ಉತ್ತರ. 2ನೇ ಮೇನಲ್ಲಿ ಸಂಬಂಧೀಕರಿಸಿ ಬರೆಯುವುದು ಅಥವಾ ಅನುರೂಪತೆಯ ಪ್ರಶ್ನೆಗಳನ್ನು ಕೇಳಿದರೆ ಶಂಸುದ್ದೀನ್ ಚಚೇರಾ ಭಾಯಿ ಅಂದರೆ ಯಾರಿಗೆ, APJ ಅಬ್ದುಲ್ ಕಲಾಂ ಅವರಿಗೆ ಶಂಸುದ್ದೀನ್ ಕಜಿನ್ ಆದರೆ ಜಲಾಲುದ್ದೀನ್ ಏನಾಗಬೇಕು, ಜೀಜಾ. ಜೀಜಾ ಅಂದರೆ ಏನು, ಅಕ್ಕನ ಗಂಡ, ಭಾವ. मकान की छत मछली की पीठ जैसी, मकान के स्तंभ हाथी के पैर जैसे. गोमटेश्वर की प्रतिमा श्रवणबेळगोळ, गोल गुंबज कहाँ है, विजयपुर. संत का स्वभाव हंस के समान, मुखिया का स्वभाव किसके समान है, मुख के समान. निम्नलिखित प्रश्नों के उत्तर एक पूर्ण वाक्य में लिखिए ಅಂತ ಹೇಳಿದ್ರೆ ನೀವು ವರ್ಡಲ್ಲ ಪೂರ್ತಿ ಸೆಂಟೆನ್ಸ್ ಅಲ್ಲೇ ಬರೀಬೇಕು. ಲೇಖಕ್ ಕೋ ಕ್ಯಾ ನಜರ್ ಆಯಾ, ಲೇಖಕ್ ಕೋ ರಂಗದಾರ್ ಗುಲಾಬಿ ಸೇಬ್ ನಜರ್ ಆಯೆ. ಇಲ್ಲಿ ರಂಗದಾರ್ ಗುಲಾಬಿ ಸೇಬ್ ಅಂತಕ್ಕಂಥದ್ದು ಮುಖ್ಯವಾದಂಥದ್ದು. ಇಷ್ಟನ್ನು ನೀವು ಇದು ಅಂಡರ್ಲೈನ್ ಮಾಡಬೇಕು. ಹಾಗೆ ದೋನೋ ದೋಸ್ತೋನೆ ಕ್ಯಾ ತೈ ಕಿಯಾ, ದೋನೋ ದೋಸ್ತೋನೆ ಮಕಾನ್ ಬನಾನ ತೈ ಕಿಯಾ. ಇಲ್ಲಿ ಮಕಾನ್ ಬನಾನ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಇದನ್ನು ನೀವೇನು ಮಾಡಬೇಕು, ಮುಖ್ಯವಾಗಿ ನೀವು ಅದನ್ನು ಗಮನಿಸಬೇಕು. ಮಕಾನ್ ಬನಾನ ಇಲ್ಲಿ ಕೀವರ್ಡ್. ಆಜ್ ಮನುಷ್ಯ ಕಾ ಯಾನ್ ಅಥವಾ ಮನುಜ್ ಕಾ ಯಾನ್ ಕಹಾ ಜಾ ರಹಾ ಹೈ ಅಂತ ಕೇಳಿದರೆ ಗಗನ್ ಅಂತಕ್ಕಂಥದ್ದು ಈ ಒಂದು ಇದರಲ್ಲಿ ಇದನ್ನು ಅಂಡರ್ಲೈನ್ ಮಾಡಬೇಕು ನೀವು. ಬಾಲಕೃಷ್ಣ ಕಾ ರಂಗ ಕೈಸಾ ಥಾ, ಬಾಲಕೃಷ್ಣ ಕಾ ರಂಗ ಕಾಲ ಯಾನೆ ಶ್ಯಾಮ್ ಥಾ ಅಂದರೆ ಕಪ್ಪು ಬಣ್ಣದ ಆಗಿತ್ತು ಅಂತ ಹೇಳಿಬಿಟ್ಟು ನಾವು ಬರೀಬೇಕು. 4th ಮೇನು 2-3 ವಾಕ್ಯದಲ್ಲಿ ನಾವು ಉತ್ತರ ಬರೀಬೇಕು. ಒಟ್ಟು 8 ಪ್ರಶ್ನೆಗಳು 16 ಅಂಕಗಳಿಗೋಸ್ಕರ ಪ್ರತಿ ಪ್ರಶ್ನೆಗೆ 2 ಅಂಕಗಳು. ಆಶಿಯಾ ಮಾಜಿ ಅಬ್ದುಲ್ ಕಲಾಂಗೂ ಖಾನೆ ಮೇ ಕ್ಯಾ ಕ್ಯಾ ದೇತಿ ಥಿ. ಈ ಒಂದು ಪಾಠದಲ್ಲಿ ಈ ಪ್ರಶ್ನೆ ಶಂಸುದ್ದೀನ್ ಬಗ್ಗೆ, ಜಲಾಲುದ್ದೀನ್ ಅವ್ರ ಬಗ್ಗೆ ಮತ್ತು ಜೈನುಲಾಬ್ದೀನ್ ಅವ್ರ ಬಗ್ಗೆ ಈ ಒಂದು 4 ಪ್ರಶ್ನೆಗಳನ್ನು ನಾವು ನೋಡ್ಕೊಂಡ್ರೆ ಈ ಮೇರಾ ಬಚ್ಪನ್ನಿಂದ ಈ ಒಂದು ನಾವು 2 ಅಂಕವನ್ನು ಈಸಿಯಾಗಿ ಪಡಿಬಹುದು. आशिया माजी अब्दुल कलाम को खाने में चावल के साथ सुगंधित स्वादिष्ट सांभर देती थी, साथ में घर का बना अचार और नारियल की ताज़ी चटनी भी देती थी ಅಂತಕ್ಕಂಥದ್ದನ್ನು ಬರೀಬಹುದು. कश्मीरी से पाठ क्या सीख मिलती है अथवा लेखक ने हमें इस पाठ से, कश्मीरी से पाठ से क्या सीख देते हैं अथवा प्रेमचंद जी हमें क्या चेतावनी देते हैं, ಏನು ಪ್ರಶ್ನೆ ಕೇಳಿದ್ರು ಕೂಡ ಇದೇ ಉತ್ತರವನ್ನು ಬರೀಬೇಕು ನಾವು. कश्मीरी से पाठ से यह सीख मिलती है कि खरीदारी करते समय हमेशा सावधानी बरतनी चाहिए, नहीं तो धोखा खाने की संभावना होती है. ಈ ಪಾಠದ ಸಾರಾಂಶ ಏನು ಅಂತ ಕೇಳಿದ್ರು ಅದೇ, ಏನು ನಮಗೆ ಮಾರಲ್ ಏನು ಈ ಪಾಠದ ಅಂದರೂ ಕೂಡ ಇದೇನೆ. ಜೊತೆಗೆ ದುಕಾನ್ದಾರ್ನೇ ನೌಕರ್ ಸೆ ಕ್ಯಾ ಕಹಾ, ದುಕಾನ್ದಾರ್ನೇ ಲೇಖಕ್ ಸೆ ಕ್ಯಾ ಕಹಾ ಅಂತಕ್ಕಂಥ 2 ಪ್ರಶ್ನೆಗಳು ಕೂಡ ಮುಖ್ಯ ಆಗ್ತವೆ. ಅವನ್ನು ಕೂಡ ನೀವು ನೋಡ್ಕೋಬೇಕು. ಚಪ್ಪಲು ಕಿ ಚೋರಿ ಹೋನೆ ಪರ್ ಇಮಾನ್ದಾರ್ ಡೆಲಿಗೇಟ್ನೇ ಕ್ಯಾ ಸುಜಾವ್ ದಿಯಾ. ಚಪ್ಪಲಿಗಳನ್ನು ಕಳ್ತನ ಆದಮೇಲೆ ಒಬ್ಬ ಪ್ರಾಮಾಣಿಕ ಅತಿಥಿ ಬಂದು ಲೇಖಕರಿಗೆ ಕೆಲವು ಸಲಹೆಗಳನ್ನು ಕೊಡ್ತಾನೆ. ಏನೇನು ಸಲಹೆಗಳು ಕೊಟ್ಟ ಅಂತಕ್ಕಂಥದ್ದು ಇಲ್ಲಿ ನೋಡೋಣಂತೆ. चप्पलों की चोरी होने पर ईमानदार डेलीगेट ने कहा कि देखिए चप्पलों को एक जगह नहीं उतारना चाहिए, एक चप्पल यहाँ उतारिए तो दूसरी जगह
दूसरी 10 फुट दूर। तब चप्पल चोरी नहीं होती, एक ही जगह होगी तो कोई भी पहन लेगा। ಇದರಲ್ಲೂ ಅಷ್ಟೇ ईमानदारों की ಸಮ್ಮೇಳನದಲ್ಲಿ ಈ ಒಂದು ಪ್ರಶ್ನೆ ಮತ್ತು लेखक कमरा छोड़ने का निर्णय क्यों दिया ಅಂತಕ್ಕಂಥದ್ದು ಒಂದು ಪ್ರಶ್ನೆ, ಲೇಖಕ ಫೂಲ್ಮಾಲಾಯ ಮಿಲ್ನೆ ಪರ್ ಕ್ಯಾ ಸೋಚ ಅಂತಕ್ಕಂಥದ್ದು ಪ್ರಶ್ನೆ. ಈ ಒಂದು 3-4 ಪ್ರಶ್ನೆಗಳನ್ನು ನಾವು ನೋಡ್ಕೊಂಡ್ರೆ ಇಲ್ಲೂ ಕೂಡ ನಾವು ಪೂರ್ಣಾಂಕಗಳನ್ನು ಪಡಿಬಹುದು. ಕಲೆಕ್ಟರ್ ಸಾಹಬ್ನೆ ಬಾಲಶಕ್ತಿ ಟೋಲಿ ಕಿ ಪ್ರಶಂಸಾ ಕ್ಯೂ ಕಿ ಅಂತಕ್ಕಂಥದ್ದು ಒಂದು. ಇನ್ನೊಂದು ಇದೇ ಪ್ರಶ್ನೆಗೆ ಇದೇ ಉತ್ತರಗಳು ಇದೆ, ಇಲ್ಲಿರ್ತಕ್ಕಂಥ ಪಾಯಿಂಟ್ಗಳನ್ನ ನಾವು ಬರಿಬೇಕು. गाँव की सफाई के लिए बाल शक्ति ने क्या किया, गाँव को आदर्श क्यों कैसे बनाया जाता है, ಎಲ್ಲದಕ್ಕೂ ಇದೇ ಆನ್ಸರು. ಬಟ್ ಇದನ್ನು ನೀವು ನೋಡ್ಕೊಂಡು ಆನ್ಸರ್ ಮಾಡಬೇಕು. कलेक्टर साहब ने बाल शक्ति टोली के प्रशंसा में कहा कि बाल शक्ति टोली ने गांव की नियमित साफ सफाई करके गंदगी दूर किया, गांव में पेड़ लगाए और गांव का कूड़ा डालने के लिए निश्चित जगह बनाकर गांव को आदर्श गांव बनाया. इसलिए कलेक्टर साहब ने बाल शक्ति की टोली की प्रशंसा की. ಇದನ್ನು ನಾವು ಬರಿಬಹುದು. ಯಾಕೆ ಮಾಡಿದರು ಅಂದರೂ ಅದೇ, ಏನು ಮಾಡಿದರು ಅಂತ ಅಂದರೂ ಅದೇ. बलराम के प्रति बालकृष्ण की शिकायतें क्या थीं? बलराम के प्रति बालकृष्ण की शिकायतें करता है कि बलराम उसे बहुत चिढ़ाता है और कहता है कि कृष्ण तुम नंद और यशोदा के पुत्र नहीं हो बल्कि उसे मोल लिया गया है. ಇಲ್ಲಿ ಎರಡೇ ಪ್ರಶ್ನೆಗಳು ನೋಡ್ರಿ. ಒಂದು ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು, ಆ ಕಂಪ್ಲೇಂಟ್ ಕೇಳಿ ಯಶೋದ ಮಗನಿಗೆ ಏನು ಹೇಳಿದರು, ಕ್ಯೂ ಕೈಸೆ ಶಾಂತ ಕಿಯಾ, ಎರಡೇ ಕೃಷ್ಣನ ಕೋಪವನ್ನು ಶಾಂತಗೊಳಿಸಿದ ಒಂದು ಪ್ರಶ್ನೆ, ಮತ್ತು ಕೃಷ್ಣ ಬಾಲರಾಮನ ಜೊತೆಗೆ ಮತ್ತು ಅಥವಾ ಗೆಳೆಯರ ಜೊತೆಗೆ ಯಾಕೆ ಆಟ ಆಡೋದಕ್ಕೆ ಹೋಗಲ್ಲ ಅಂದಿರೋ ಒಂದು ಪ್ರಶ್ನೆ, ಅಥವಾ ಏನು ಕಂಪ್ಲೇಂಟ್ ಮಾಡಿದ್ದನ್ನು ಕೂಡ ಅದೇ. ಒಟ್ಟು ಎರಡೇ ಪ್ರಶ್ನೆಗಳು. ನೀವು ಭಾಳ ಈಸಿಯಾಗಿ ಸೂರ್ಶ್ಯಾಮ್ ಪಾಠದ ಪದ್ಯದಿಂದ ನೀವೇನು ಮಾಡ್ಬೋದು, ಉತ್ತರವನ್ನು ಬರೀಬೋದು. ಎರಡೇ ಪ್ರಶ್ನೆಗಳು, ಎರಡೇ ಉತ್ತರಗಳನ್ನು ನೀವು ಕಂಡುಹಿಡಿಬೋದು. ನೀವು ಅವರು ಏನು ಪ್ರಶ್ನೆ ಕೇಳಿದ್ದಾರೆ ಅನ್ನೋದ್ರ ಮೇಲೆ ನಾವು ಆ ಎರಡು ಪ್ರಶ್ನೆಯಲ್ಲಿ ಯಾವ ಉತ್ತರವನ್ನು ಬರೀಬೇಕು ಅಂತಕ್ಕಂಥದ್ದು ನಾವು ನಿರ್ಣಯ ಮಾಡ್ಕೋಬೇಕು. ಪ್ರಕೃತಿ ಪರ್ ಸರ್ವತ್ರ ಹೇ ವಿಜಯ ಪುರುಷ ಆಸೀನ್, ಇಸ್ ಪಂಕ್ತಿ ಕಾ ಆಶಯ ಸಮझाइए, ಭೌತಿಕ ಸಾಧನಾ ಕೋ ಸಮझाइए ಅಂದರೂ ಕೂಡ ಇದೇ ಬರೀಬೇಕು. ಮಾನವ ಸಹಿ ಪರಿಚಯ ಕ್ಯಾ ಹೇ ಅಂತ ಕೇಳ್ತಾರೆ, ಇನ್ನೊಂದು ಪ್ರಶ್ನೆ. ಇದರಲ್ಲೂ ಕೂಡ ನೋಡ್ರಿ, ಅಭಿನವ ಮನುಷ್ಯದಿಂದ ರಾಮಧಾರಿ ಸಿಂಗ್ ದಿನಕರ್ ಅವರು ಬರೆದಿರ್ತಕ್ಕಂಥ ಅಭಿನವ ಮನುಷ್ಯದಿಂದ ಎರಡೇ ಪ್ರಶ್ನೆಗಳು. ಇಲ್ಲೂ ಕೂಡ ಎರಡೇ ಪ್ರಶ್ನೆಗಳು. ಅವೆರಡೂ ಕೂಡ ಒಂದು ಪದ್ಯದ ಮೊದಲ ಅರ್ಧ, ಇನ್ನೊಂದು ಪದ್ಯದ ಎರಡನೇ ಭಾಗ. ಇದು ಕೂಡ ಭೌತಿಕ ಸಾಧನೆಗಳ ಬಗ್ಗೆನೇ ಮಾತಾಡುತ್ತೆ. ಇನ್ನೊಂದು ನಿಜವಾದ ಮನುಷ್ಯನ ಪರಿಚಯ. ಎರಡೇ ನೋಡ್ರಿ, ಎರಡು ಪ್ರಶ್ನೆಗಳನ್ನು ನೀವು ಕರೆಕ್ಟಾಗಿ ನೀವು ಅಭ್ಯಾಸ ಮಾಡಿದ್ರೆ ಅದರ ಉತ್ತರಗಳನ್ನು ಈಸಿಯಾಗಿ ಇವು ಕೂಡ ಪೂರ್ಣಾಂಕಗಳನ್ನು ಪಡಿಬೋದು. ಆಜ್ ಮನುಷ್ಯನೇ ಪ್ರಕೃತಿಗೆ ಹರ್ ತತ್ವ ಪರ್ ವಿಜಯ पाई है, मनुष्य के करों में वारी विद्युत भाप बंधा हुआ है, मनुष्य के हुक्म पर पवन का ताप चढ़ता उतरता है, मनुष्य गिरी सिंधु को एक समान लांघ सकता है, मनुष्य का यान गगन में जा रहा है, व्योम से पाताल तक मनुष्य सब कुछ जानता है और मनुष्य ज्ञान विज्ञान का आगर है ಅಂತಕ್ಕಂಥದ್ದನ್ನು ಬರೀಬೇಕು. ಇಲ್ಲಿ ಶನಿ ಸುಂದರಗ್ರಹ ಕೈಸೆ ಅಂತಕ್ಕಂಥದ್ದು ಮುಖ್ಯವಾದ ಪ್ರಶ್ನೆ. ಅಥವಾ ಟೈಟನ್ ಬಗ್ಗೆನೂ ಕೂಡ ಕೇಳ್ಬೋದು, ಉಪಗ್ರಹದ ಬಗ್ಗೆ ಕೇಳ್ಬೋದು. ಶನಿ का सबसे बड़ा चंद्र टाइटन सौरमंडल का सर्वाधिक महत्वपूर्ण और दिलचस्प उपग्रह है. दिलचस्प ಅಂದರೆ ಇಂಟ್ರೆಸ್ಟಿಂಗ್, महत्वपूर्ण ಅಂದರೆ ಮುಖ್ಯವಾದಂತಹ. ಟೈಟನ್ हमारे चंद्र से भी काफ़ी बड़ा है, ನಮ್ಮ ಚಂದ್ರನಿಗಿಂತ ತುಂಬ ದೊಡ್ಡದಾಗಿದೆ. इसका व्यास 5150 ಕಿಲೋಮೀಟರ್ है, ಇದರ ವ್ಯಾಸ 5150 ಕಿಲೋಮೀಟರಷ್ಟು ದೊಡ್ಡದಿದೆ. ಮತ್ತು ಮುಖ್ಯವಾದ ಪ್ರಶ್ನೆ ಯಾವುದು, शनि ग्रह सर्वाधिक सुंदर ग्रह है क्या? शनि सौरमंडल का सर्वाधिक सुंदर ग्रह है. इसके इर्द गिर्द चमकीले वलय दिखाई देते हैं. प्रकृति ने इस ग्रह के गले में खूबसूरत हार डाल दिए हैं. ಇದನ್ನು ಬರೀಬೇಕು. ಮತ್ತು ಶನಿ का निर्माण कैसे हुआ है ಅಂತಕ್ಕಂಥ ಒಂದು ಪ್ರಶ್ನೆ ಕೇಳಬಹುದು. किन गैसों से शनि का निर्माण हुआ है ಅಂತ ಕೇಳ್ಬೋದು. शनि के सतह पर कौन से गैस हैं ಅಂತಂದು ಕೂಡ ಕೇಳ್ಬೋದು. ಎಲ್ಲದಕ್ಕೂ ಒಂದೇ ಉತ್ತರ ಅದು. सत्य की शक्ति के बारे में महात्मा गांधी जी का कथन क्या है ಅಂತ ಈ ಮೊದಲ ಒಂದು ಪ್ರಿಪ್ರೇಟರಿಯಲ್ಲೂ ಅದೇ ಕೇಳಿದ್ರು, ಎರಡನೇ ಪ್ರಿಪ್ರೇಟರಿಯಲ್ಲೂ ಕೇಳಿದರೆ. ಹಾಗಾಗಿ ಇದನ್ನು ನಾವು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನಾವು ಇದನ್ನು ಪರಿಗಣಿಸಬೇಕು. ನಾಗರಿಕ ಕರ್ತವ್ಯಕ್ಕೆ ಬಾರೆ ಮೇ ಅಕುಲ್ ಕೆ ಕ್ಯಾ ವಿಚಾರ ಅಂತ ನೀವು ಸತ್ಯ ಕಿ ಶಕ್ತಿ ಮತ್ತು ಇನ್ನೊಂದು ಯಾವುದು ಶನಿಗ್ರಹ, ಈ ಶನಿ ಸಬ್ಸೆ ಸುಂದರ ಗ್ರಹ, ಇವೆರಡು ಪಾಠವನ್ನು ಕರೆಕ್ಟಾಗಿ ಓದ್ಕೊಂಡಿದ್ದೆ ಆದರೆ ನೀವು ಇದನ್ನು ಓದ್ಕೊಳ್ಳೋಂಥ ನಾಗರಿಕ ಕರ್ತವ್ಯ ಓದ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ಸ್ವಲ್ಪ ನಾವು ಐಡಿಯಾದ ಮೇಲೆ ನಾವು ಓದ್ಕೋಬೇಕು. ಯಾವುದು ಓದ್ಕೋಬೇಕು, ಎಷ್ಟು ಓದ್ಕೋಬೇಕು ಅಂತ ತಿಳ್ಕೊಳ್ಳೋದಕ್ಕಿಂತ ಯಾವುದನ್ನು ಓದಬಾರ್ದು, ಯಾವುದು ಎಕ್ಸ್ಟ್ರಾ ಅಂತಕ್ಕಂಥದ್ದು ನಾವು ತಿಳ್ಕೊಂಡ್ರೆ ಈಸಿ ಆಗುತ್ತೆ. सत्य की शक्ति के बारे में महात्मा गांधी जी का कथन है कि सत्य एक विशाल वृक्ष है, उसका जितना आदर किया जाता है उतना ही फल उसमें लगते हैं, उसका अंत नहीं होता. ಅಥವಾ
अथवा नागरिक कर्तव्य प्रश्न है। नागरिक कर्तव्य के बारे में अकुल ने कहता है कि एक नागरिक की हैसियत से हमें अपने देश के राष्ट्रध्वज, राष्ट्रगान, राष्ट्रीय त्यौहार आदि का आदर करना चाहिए ಅಂತ ಹೇಳಿರ್ತಕ್ಕಂಥದ್ದು ತುಂಬ ಈಸಿ ಪ್ರಶ್ನೆ. ಅದಕ್ಕೂ ನಾವು ಉತ್ತರಿಸ್ಬೋದು. 5ನೇ ಮೇನು ನಾವು 3-4 ವಾಕ್ಯದಲ್ಲಿ ಉತ್ತರಿಸಬೇಕು. ಒಟ್ಟು 9 ಪ್ರಶ್ನೆಗಳು ಇದ್ದಾವೆ. 3 अंक के ಒಟ್ಟು 27 ಅಂಕಗಳು. गिल्लू के कार्यकलाप के बारे में लिखिए ಕೇಳ್ಬೋದು. अंतिम दिन ಕೇಳ್ತಿದ್ದಾರೆ, ಅದ್ರ ಬಗ್ಗೆ ನಾವು ಕೇಳ್ಬೋದು. लेखिका ने गिल्लू को कैसे बचाया ಅಂತ ಕೇಳ್ಬೋದು. उसकी ममता का वर्णन कीजिए ಅಂತ ಕೇಳ್ಬೋದು. ಭಾಳ ಈಸಿಯಾಗಿ ಇವೆ 3 ಪ್ರಶ್ನೆಗಳನ್ನು ನಾವು ನೋಡ್ಕೊಂಡ್ರೆ ಉತ್ತರ ಬರೀಬೋದು. गिल्लू स्वयं हिलाकर अपने झूले में झूलता. गिल्लू पर्दे पर से चढ़ता और उतरता था. भूख लगने पर चिक चिक करके पुकारता था. खिड़की की खुली जाली से राह बाहर चला जाता. ठीक 4 बजे वह खिड़की से भीतर आता था. वह सोंजू ही लता पर जाकर खेलता था. अपनी चमकीली आँखों से लेखिका का ध्यान आकर्षित करता था. ये चमकीली आँखें ಅಂತಕ್ಕಂಥದ್ದು ಮುಖ್ಯ. गर्मी के दिनों में सुराही पर लेट जाता था. ಹಾಗೆಯೇ ಸೋಷಲ್ ನೆಟ್ವರ್ಕಿಂಗ್ ಕೆ ಬಾರೆ ಮೇಲೆ ಲಿಖಿ ಅಂತ ಕೇಳಿದ್ದಾರೆ. ಇದು ಇಂಟರ್ನೆಟ್ ತುಂಬ ಮುಖ್ಯವಾದ ಪಾಠ. 7 ಅಂಕಗಳನ್ನು ನಾವು ಆ ಪಾಠದಿಂದ ನಾವು ಪಡ್ಕೋಬಹುದು. ಒಂದು ನಿಬಂಧ, ಇನ್ನೊಂದು ಈ 3 ಅಂಕದ ಈ ಒಂದು ಪ್ರಶ್ನೆ. ಇದು ನೀವು ಕಲ್ತ್ಕೊಂಡ್ರೆ 7 अंकಗಳು कट्ट बुत्ती. सोशल नेटवर्किंग की ने पूरी दुनिया को एक जगह लाकर खड़ा कर दिया है. फेसबुक, कारकुट, ट्विटर, व्हाट्सअप आदि सोशल नेटवर्किंग साइट्स हैं. इनसे देश विदेश के लोगों का रहन सहन, वेशभूषा, खान पान, कला, संस्कृति आदि का प्रभाव शीघ्र समाज पर पड़ रहा है. धीरज सक्सेना ने घर में रोबोट रखने का निर्णय क्यों लिया? ಇದು ಕೂಡ ತುಂಬ ಮುಖ್ಯವಾದಂಥ ಪ್ರಶ್ನೆ. साधुराम के अस्पताल पहुंच जाने से सभी की तकलीफ़ें बढ़ गईं. धीरज सक्सेना से परिवार वालों का दुख देखा नहीं गया, इसलिए परिवार के मुखिया के नाते सक्सेना ने एक रोबोट रखने का निर्णय लिया. ನೋಡ್ರಿ, ಮೊದಲನೆಯ ಮತ್ತು ಎರಡನೆಯ 2 ಕ್ವೆಶ್ಚನ್ ಪೇಪರ್ಗಳಲ್ಲೂ ಈ ಪ್ರಶ್ನೆ ಇದೆ. ನೀವು ಇದ್ರ ಕಡೆ ಗಮನ ಕೊಡಬೇಕು. दक्षिणी शिखर पर चढ़ते समय विजेंद्र के अनुभव के बारे में लिखिए ಅಂತ ಕೇಳಿದ್ದಾರೆ. ಇದನ್ನು ಕೇಳ್ಬೋದು. ಆಕೆಯ ಆರಂಭಿಕ ಶಿಕ್ಷಣದ ಬಗ್ಗೆ ಕೇಳ್ಬೋದು. ಮತ್ತು ऊपर चढ़कर क्या किया ಅಂತಂದು ಕೂಡ ಕೇಳ್ಬೋದು. ಅಂದರೆ ಶಿಖರ್ ಪರ್ ಚಡ್ಕರ್, ಎವರೆಸ್ಟ್ ಕೆ ಚೋಟಿ ಪರ್ ಚಡ್ಕರ್ ಕ್ಯಾ ಕಿಯಾ ಅಂತಂದು ಕೂಡ ಕೇಳ್ಬೋದು. ಈ 3 ಪ್ರಶ್ನೆಗಳನ್ನು ನೀವು ಮುಖ್ಯವಾಗಿ ನೋಡ್ಕೋಬೇಕು. ಮತ್ತು ಈ ಪಾಠದ ನಮಗೆ ಯಾವ ಶಿಕ್ಷಣ ಸಿಗುತ್ತೆ ಅಂತಕ್ಕಂಥದ್ದು ಕೂಡ ನಾವು ಅದನ್ನು ಕೂಡ ಕೇಳಬಹುದು. दक्षिणी शिखर के ऊपर हवा की गति बढ़ गई थी. हवा के झोंके बर्फ़ के कणों को चारों तरफ उड़ा रहे थे. उन्हें कुछ भी दिखाई दे नहीं रहा था. थोड़ी दूर तक कोई ऊंची चट्टान चढ़ाई नहीं थी. ढलान एकदम सीधी नीचे चली गई थी. उनकी सांस एकदम रुक गई थी. ಈ ರೀತಿ ನಾವು ಬರೀಬೇಕು. ಕರ್ನಾಟಕ ಪ್ರಾಕೃತಿಕ ಸುಷ್ಮಾ ನಯನ್ ಮನೋಹರ ಹೈ ಕೈಸೆ. ಪ್ರಾಕೃತಿಕ ಸೌಂದರ್ಯಕ್ಕೆ ಬಾರೆ ಮೇಲೆ ಲಿಖಿ ಅಂದರೂ ಕೂಡ ಇದೇ ಪ್ರಶ್ನೆ. ಶಿಲ್ಪಕಲಾ ಬಗ್ಗೆ ಕೇಳ್ಬೋದು. ಮತ್ತು ಕನ್ನಡದ ಸಾಹಿತ್ಯಕಾರನೇ ಕ್ಯಾ ದೇನ್ ದಿ ಹೈ ಕನ್ನಡ ಭಾಷಾಕು ಅಂತಂದು ಕೂಡ ಕೇಳಬಹುದು. ಈ ಒಂದು 3-4 ಪ್ರಶ್ನೆಗಳನ್ನು ನಾವು ಈ ಒಂದು ಕರ್ನಾಟಕ ಸಂಪದದಿಂದ ತಿಳ್ಕೊಬೋದು. ಮತ್ತು ಕರ್ನಾಟಕ ವೈಭವಕ್ಕೆ ಬಾರೆ ಮೇಲೆ ಲಿಖಿ ಅಂತೇಳ್ಬಿಟ್ಟು ನಿಬಂಧ ಕೂಡ ಕೇಳ್ಬೋದು. ಹಾಗಾಗಿ ಇದು ಕೂಡ ತುಂಬ ಮುಖ್ಯವಾದಂತಹ ಪಾಠ. कर्नाटक की प्राकृतिक सुंदरता नयन मनोहर है. प्रकृति माता ने कर्नाटक राज्य को अपने हाथों से संवार कर सुंदर और समृद्ध बनाया है. पश्चिम में विशाल अरबी समुद्र है. इस प्रांत के दक्षिण से उत्तर की छोर तक लंबी पर्वतमालाएँ फैली हुई हैं. ये पश्चिमी घाट कहलाती है. इन्हीं घाटों का कुछ भाग सह्याद्री कहलाता है. दक्षिण में नीलगिरी पर्वतमालाएँ शोभायमान हैं. मातृभूमि की विशेषताओं का परिचय दीजिए ಅಂತ ಕೇಳಿದರೆ, ಅಥವಾ ಮಾತೃಭೂಮಿ ಸೌಂದರ್ಯಕ ಪರಿಚಯ ದೀಜಿಯೇ ಅಂತ ಕೇಳಿದರೆ, ಇಂದು ಈ ಒಂದು ಮಾತೃಭೂಮಿ ಪದ್ಯದಿಂದ ಈ ಪ್ರಶ್ನೆ ಬಿಟ್ಟು ಇನ್ನೊಂದು ಪ್ರಶ್ನೆ ಏನು ಕೇಳ್ಬೋದು ಅಂದರೆ, ಇನ್ನೊಂದು ಪ್ರಶ್ನೆ ಏನು ಕೇಳ್ಬೋದಪ್ಪ ಅಂದರೆ स्वरूप ಬಗ್ಗೆ ಕೇಳ್ಬೋದು. भारत माँ के खेत हरे भरे और सुहाने हैं. वन उपवन फल फूलों से युक्त हैं. भारत भूमि के अंदर खनिजों का व्यापक धन भरा हुआ है. भारत माता सुख संपत्ति और धन धाम को मुक्त से बांट रही है. मातृभूमि अमरों की जननी है. भारत माता एक हाथ में न्याय पताका है जो न्याय का प्रतीक है. दूसरे हाथ में ज्ञान का दीप है जो ज्ञान का प्रतीक है. स्वरूप बग्ಗೆನೇ ಇಲ್ಲಿ ಕೇಳಿದರೆ ಇಡೀ ಪದ್ಯದ ಸಾರಾಂಶ ಕೂಡ ನಾವು ಇದಕ್ಕೆ ಈ ಪ್ರಶ್ನೆಗೆ ಉತ್ತರವಾಗಿ ಬರೀಬಹುದು. ಸಮಯಕ್ಕೆ ಪಹಚಾನ ಇದು ಏನು, ಎಲ್ಲವೂ ಕೂಡ ಅಂತಿಮ 4 ಪಂಕ್ತಿಯ ಬಗ್ಗೆ ಕೇಳಿ ಏನೋ ಕೇಳಲಿ, ನಾವೇನು ಮಾಡಬೇಕು, ಒಂದಷ್ಟು ಪಾಯಿಂಟ್ಸ್ ಇದಾವಲ್ಲ, ಸಮಯವನ್ನು ಹೇಗೆ ನಾವು
ಬಳಸಬೇಕು, ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ಅವನ್ನು ನೋಡ್ಕೊಂಡ್ರೆ ನಾವು ಈಸಿಯಾಗಿ ಈ ಪ್ರಶ್ನೆಗಳಿಗೆ ಸಮಯ ಅಂತ ಬಂದ ತಕ್ಷಣ ನಾವು ಅದಕ್ಕೆ उत्तरವಾಗಿ ಬರೀಬೋದು। कविता के अंतिम 4 पंक्तियों में कवि कहते हैं कि हमें जो काम करना है वह काम को उसी समय ही मन लगाकर करना चाहिए। अपने ऊपर विश्वास रखकर किसी भी प्रकार का संदेह नहीं रखना चाहिए। यही समय हमारा सुसमय है। समय का सदुपयोग नहीं करेंगे तो पछताना पड़ेगा। निम्नलिखित दोहे का भावार्थ लिखी ಅಂತ ಕೇಳಿದರೆ ಇಲ್ಲಿ ನೋಡ್ರಿ, ಮೊದಲನೆಯ ಒಂದು ಇದರಲ್ಲಿ ಮತ್ತು ಎರಡನೇದರಲ್ಲೂ ಕೂಡ ಮುಖ್ಯ ಇದು ಕೇಳಿದರೆ, ಮತ್ತು ಇದರಲ್ಲಿ ಮುಖ್ಯವಾಗಿ ಮೊದಲನೆಯ, ಮೂರನೆಯ, ಐದನೆಯ ಇದು ಪದೇ ಪದೇ ಹೇಳ್ತಾನೆ ಇದ್ದೀನಿ ನಾನು, ಈ 3 ದೋಹೆಗಳು ಮುಖ್ಯ। ಅದಾದಮೇಲೆ ಇವು ಕಲ್ತ ಮೇಲೆ ಬೇಕಾದ್ರೆ ನೀವು 4ನೇ ಮತ್ತು 2ನೆಯ ದೋಹವನ್ನು ಕಲ್ತ್ಕೊಳ್ರಿ। ತುಳಸಿದಾಸ್ ಅಂತಕ್ಕಂಥ ಪದವನ್ನು ನೀವು ಆ ಹೆಸರನ್ನು ನೀವು ಅಂಡರ್ಲೈನ್ ಮಾಡಲೇಬೇಕು। तुलसीदास मुख को और मुखिया के स्वभाव समानता बताते हुए कहते हैं कि मुखिया को मुख के समान होना चाहिए। मुख खाने पीने का काम अकेला करता है, किंतु उससे सारे शरीर का पालन पोषण होता है। मुखिया को भी ऐसे ही विवेकवान होकर सबके हित में काम करना चाहिए अथवा कार्य करना चाहिए। गद्यांश का अनुवाद कन्नड़ या अंग्रेजी में कीजिए ಅಂತ ಕೇಳಿದರೆ, पिताजी की दिनचर्या सुबह 4 बजे नमाज पढ़ने के साथ शुरू हो जाती थी। ತಂದೆಯವರ ದಿನಚರಿ ಬೆಳಗಿನ ಜಾವ 4 ಗಂಟೆಗೆ ಪ್ರಾರ್ಥನೆಯೊಂದಿಗೆ ಆರಂಭವಾಗುತ್ತಿತ್ತು। ನಮಾಜ್ के बाद हमारे नारियल बाग जाते थे। ಪ್ರಾರ್ಥನೆಯ ನಂತರ ಅವರು ನಮ್ಮ ತೆಂಗಿನ ತೋಟಕ್ಕೆ ಹೋಗುತ್ತಿದ್ದರು। ಬಾಗ್ ಅಥವಾ ಬಗೀಚಾ घर से करीब 4 ಮೀಲ್ ದೂರ था। ತೋಟವು ಮನೆಯಿಂದ ಎಷ್ಟು ದೂರ ಇತ್ತು? 4 ಮೈಲಿ ದೂರದಲ್ಲಿತ್ತು। ಹೀಗೆ ಈಸಿಯಾಗಿ ನಾವು ಅದನ್ನು ಬರೀಬಹುದು। ನೆಕ್ಸ್ಟ್, ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ 5-6 ವಾಕ್ಯ ಮೇಲೆ ಲಿಖಿ ಅಂತ ಕೇಳಿದರೆ, ಇದರಲ್ಲಂತೂ ಬಸಂತ ಬಗ್ಗೆ ನೀವು ತಿಳ್ಕೊಂಡು ಪದ್ಯವನ್ನು ಬೈಹಾಟ್ ಮಾಡಿಬಿಟ್ರೆ ನೀವು ಕೋಶಿಶ್ ಕರ್ನೆ ಕವಿ ಹಾರ್ ನಹೀ ಹೋತಿ ಆ ಒಂದು ಪದ್ಯದ ಕೊನೆಯ 4 ಲೈನು ಮತ್ತು ಬಸಂತ ಬಗ್ಗೆ ತಿಳ್ಕೊಂಡ್ರೆ 100% ನೀವು 8ಕ್ಕೆ 8 ಅಂಕವನ್ನು ನೀವು ಪಡಿಬಹುದು। ಮತ್ತೇನು ಓದಕ್ಕೆ ಹೋಗಬೇಡ್ರಿ। बसंत एक स्वाभिमानी और ईमानदार लड़का है कैसे। बसंत एक गरीब लड़का है, वह मेहनत से पैसा कमाना चाहता है, इसलिए वह राजकिशोर जी से दया की भीख लेने से इनकार करता है। वह घायल होने पर भी अपने भाई प्रताप को राजकिशोर के पैसे लौटाने के लिए भेजता है। इससे पता चलता है कि बसंत एक आदर्श लड़का है, ईमानदार लड़का है, स्वाभिमानी लड़का है ಅಂತ ಹೇಳ್ಬಿಟ್ಟು ನಾವು ಬರೀಬಹುದು। ಪಂಡಿತ್ ರಾಜಕಿಶೋರ್ನ ವ್ಯಕ್ತಿತ್ವದ ಬಗ್ಗೆ ನಾನು ಹೇಳಿದ್ನಲ್ಲ, ನಮಗೆ ಎಕ್ಸಾಕ್ಟ್ಲಿ ಇದು ಬಂದೇ ಬರುತ್ತೆ ಅಂತ ಗೊತ್ತಾದ ಮೇಲೆ ಇನ್ನೊಂದು ಓದೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಇಲ್ಲಿ ನೋಡೋಣಂತೆ। ಅಥವಾ ಏನು, राजकिशोर मजदूरों के नेता थे, गरीबों के प्रति सहानुभूति दिखाने वाले व्यक्ति थे। बसंत के आग्रह पर उसे सहायता करने की दृष्टि से एक छलनी खरीदते हैं, ना होने पर भी एक छलनी खरीदते हैं। प्रताप से बसंत की मोटर दुर्घटना का समाचार सुनते ही तुरंत उसके घर पहुंचते हैं। बसंत के इलाज के लिए डॉक्टर को बुलाते हैं। इस तरह हमें राजकिशोर के मानवीय व्यवहार का परिचय मिलता है। ನೀವು ಮತ್ತೆ 35ನೇ ಪ್ರಶ್ನೆ ನೀವು ನೋಡಬೇಕಾದ ಅವಶ್ಯಕತೆ ಇಲ್ಲ, ಕವಿಯ ಹೆಸರನ್ನು ಬರೀರಿ। ಹಾಗೆಯೇ असफलता एक चुनौती है, इसे स्वीकार करो, क्या कमी रहेगी देखो और सुधार करो, जब तक न सफल हो नींद चैन को त्यागो तुम, संघर्ष का मैदान छोड़कर मत भागो तुम। ಈ ಒಂದು ಪದ್ಯ ಮತ್ತು ಬಸಂತನ ಬಗ್ಗೆ ಈ ಒಂದು 4-5 ಲೈನು 8 ಅಂಕ ನಿಮಗೆ ಈ 9 ಸೆಂಟೆನ್ಸ್ ಬರೆಯೋದ್ರಿಂದ ನಿಮಗೆ 8 ಅಂಕಗಳು ನಿಮಗೆ ಸಿಕ್ಬಿಡ್ತವೆ। ಹಾಗೆಯೇ ಈ ಗದ್ಯಾಂಶವನ್ನು ಕೂಡ ಓದೋದು ಅಂದರೆ ನೀವು ಈ 4 ಮತ್ತು 5 ಅಂಕಗಳ ಏನಿದೆಯೋ ಅದು ಮೊದಲೇ ಫಿಕ್ಸು, ಇವು ಬಂದೇ ಬರ್ತವೆ ನಮಗೆ। ಅಷ್ಟು ಎಷ್ಟು 8 × 16 + 5 21 ಅಂಕಗಳು ನಮಗೆ ಕಟ್ಟಬುತ್ತಿವೇ ಬರ್ತವೆ ಅಂತ। ಉದಾಹರಣೆ ಈಗ ನೀವು ಕಲಿಬೇಕಾಗಿರೋದು ಯಾವುವು 3 ಮತ್ತು 2 ಅಂಕದ ಪ್ರಶ್ನೆಗಳನ್ನ ಕಲಿಬೋದು। ಅದು ಕೂಡ ನಾವು ಈಗ ಚರ್ಚೆ ಮಾಡ್ಬೇಕಾದ್ರೆ ಹೇಳಿದ್ದೀವಿ, ಈ ಪ್ರಶ್ನೆಗಳನ್ನು ಓದ್ಕೊಳ್ರಿ ಅಂತ। ತುಂಬ ಕಡಿಮೆ ಸಿಲೆಬಸ್ಸು, ಅದರಲ್ಲೂ ಕಡಿಮೆ ಇವನ್ನೇ ಎಕ್ಸಾಕ್ಟ್ ಇವೇ ಬರ್ತವೆ ಅಂತಕ್ಕಂಥದ್ದು ಗೊತ್ತು। ಈ ಪಾಠದಿಂದ 2 ಅಂಕದ ಪ್ರಶ್ನೆನೇ ಬರುತ್ತೆ, ಈ ಪಾಠದಿಂದ 3 ಅಂಕದ ಪ್ರಶ್ನೆನೇ ಬರುತ್ತೆ, ಈ ಪಾಠದಿಂದ 4 ಅಂಕದ ಪ್ರಶ್ನೆನೇ ಬರುತ್ತೆ ಅನ್ನೋದು ಗೊತ್ತಾಗಿದೆ ನಮಗೆ। ಹಾಗಾಗಿ ಈಸಿಯಾಗಿ ಇಲ್ಲಿ ಪ್ರಶ್ನೆ ಈ ಒಂದು ಪ್ಯಾಸೇಜ್ ಇರುತ್ತೆ, ಈ ಪ್ಯಾಸೇಜಿಗೆ ಸಂಬಂಧಪಟ್ಟಂಗೆ ಇಲ್ಲೇ ಒಂದು ಕ್ವಶನ್ಗಳಿದ್ದಾವೆ, ಈ ಕ್ವಶನ್ಗಳಿಗೆ ನೀವು ಮೇಲೆ ನೋಡಿಬಿಟ್ಟು ಉತ್ತರ ಬರೀರಿ। ನಿಮಗೆ ಕನ್ಫ್ಯೂಸ್ ಆಗಿಲ್ಲ ಅಂದರೆ ಆಯ್ತಂದರೆ 2 ಸೆಂಟೆನ್ಸ್ ಬರೀರಿ, ಈಸಿಯಾಗಿ ನೀವು ಪಡ್ಕೋಬಹುದು। ಹಾಗೆಯೇ ಕರ್ನಾಟಕದ ವೈಭವ, ಕರ್ನಾಟಕ ಸಂಪದ ಪಾಠದ ಪ್ರಶ್ನೆ ಉತ್ತರಗಳು, ಇಂಟರ್ನೆಟ್ ಕಾ ಯೋಗದಾನ ಅದನ್ನು ಕೂಡ ನೀವು ಬರಿಬೋದು, ಇಲ್ಲಿದೆ, ನೀವು ಒಂದು ಸಲ ಬೇಕಾದ್ರೆ ನೀವು ನೋಡಬಹುದು। ಹಾಗೆಯೇ 9ನೇ ಮೇನು ಕೊನೆಯ ಒಂದು ಪ್ರಶ್ನೆ 35ನೇ ಪ್ರಶ್ನೆ, ಈ ಯಾವುದಾದ್ರೂ ಕಾರಣವನ್ನು ತಿಳಿಸ್ತಾ ನಿಮ್ಮ ಹೆಡ್ ಮಾಸ್ಟರ್ಗೆ ಒಂದು ಪತ್ರ ಬರೀರಿ ಅಂತ ಚುಟ್ಟಿ ಪತ್ರ, ಅದರ ಲಿಂಕ್ ಇಲ್ಲಿ ಕೊಟ್ಟಿದ್ದೀನಿ, ನೀವು ನೋಡಿ ಮತ್ತೆ ಭೇಟಿಯಾಗೋಣ। ಧನ್ಯವಾದಗಳು।